ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ಕಾರು ಪಲ್ಟಿ. ಕಲಬುರಗಿ ಹೊರವಲಯದ ಪಾಳ ಗ್ರಾಮದ ಬಳಿ ಆಗಿರುವಂತಹ ಘಟನೆ. ಮತ್ತಿಮೂಡ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಸ್ಕಾರ್ಪಿಯೋ ಕಾರು ಪಲ್ಟಿಯಾಗಿದೆ. ಎಂಎಲ್ಎ ಪ್ರಯಾಣಿಸ್ತಾ ಇದ್ದ ಕಾರು ಪಲ್ಟಿಯಾಗಿದೆ. ಪತ್ನಿ ಕಣ್ಣೀರನ್ನ ಹಾಕಿದ್ದಾರೆ. ಫಾರ್ಚುನರ್ ಕಾರು ಕೂದಲೆಳೆ ಅಂತರದಲ್ಲಿ ಶಾಸಕರು ಬಚಾವ್ ಆಗಿದ್ದಾರೆ ಅನ್ನೋ ಮಾಹಿತಿ. ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಕಾರು ಪಲ್ಟಿಯಾಗಿದೆ. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀರಿ, ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರ ಕಾರಿದು. ಕಲಬುರಗಿ ಹೊರವಲಯದ ಪಾಳ ಗ್ರಾಮದ ಬಳಿ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರು ಪಲ್ಟಿಯಾಗಿದೆ. ಶಾಸಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ತಮ್ಮ ಪತಿಯ ಕಾರು ಈ ರೀತಿಯಾಗಿ ಪಲ್ಟಿ ಆಗ್ತಾ ಇದ್ದ ಹಾಗೆ ಪತ್ನಿ ಕಣ್ಣೀರನ್ನ ಹಾಕಿರುವಂತಹ ಘಟನೆಯೂ ಕೂಡ ನಡೆದಿದೆ. ಆತಂಕಕ್ಕೆ ಏನಾಯ್ತು ಏನು ಅಂತ ಹೇಳಿ. ಇನ್ನು ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಸವರಾಜ ಮತ್ತಿಮೂಡ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ನು ಈ ಅಪಘಾತಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಏನ್ ಎಡವಟ್ಟಾಯ್ತು, ಎಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿ. ಗಮನಿಸ್ತಾ ಇದ್ದೀರಿ, ಕಾರ್ನಲ್ಲಿ ಬಸವರಾಜ ಮತ್ತಿಮೂಡ್ ಅವರು ಸಿಕ್ಕಾಕೊಂಡಿದ್ರು. ನಂತರದಲ್ಲಿ ತುಂಬಾ ಹರಸಾಹಸವನ್ನ ಪಟ್ಟು ಅವರು ಕಾರಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಅದಾದ್ಮೇಲೆ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸಣ್ಣದ್ರಲ್ಲೇ ಈ ಅಪಾಯ ತಪ್ಪಿದೆ. ಕೂದಲೆಳೆ ಅಂತರದಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಬಚಾವಾಗಿದ್ದಾರೆ. ಆದರೆ ಈ ರೀತಿ ಆಗೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಕಾರ್ನಲ್ಲಿ ಎಷ್ಟು ಮಂದಿ ಪ್ರಯಾಣವನ್ನು ಬೆಳೆಸಿದ್ರು, ಯಾರ್ಯಾರು ತೆರಳುತ್ತಾ ಇದ್ರು, ಎಲ್ಲಿಗೆ ತೆರಳುತ್ತಾ ಇದ್ರು, ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಸಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಏನು ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಗೊತ್ತಾಗಿಲ್ಲ. ಆದರೆ ಅವರಿದ್ದಂತಹ ಕಾರು ಪಲ್ಟಿಯಾಗಿದೆ, ಫಾರ್ಚುನರ್ ಕಾರು. ಸಣ್ಣ ಪುಟ್ಟ ಗಾಯಗಳಿಂದ ಬಸವರಾಜ ಮತ್ತಿಮೂಡ್ ಅವರು ಬಚಾವ್ ಕೂಡ ಆಗಿದ್ದಾರೆ. ಆದರೆ ಪತಿಗೆ ಈ ರೀತಿ ಆಯಿತು ಅಂತ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಪತ್ನಿ ಕಣ್ಣೀರನ್ನ ಕೂಡ ಹಾಕಿದ್ದಾರೆ ಆತಂಕದಲ್ಲಿ. गाड़ी विजय विजय क्या विजय टेबल बड़े ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಫಾರ್ಚುನರ್ ಕಾರು ಪಲ್ಟಿಯಾಗಿ ಬಿದ್ದಿದೆ. ಪಾಳ ಗ್ರಾಮದಲ್ಲಿ ಕಾರ್ ಪಲ್ಟಿಯಾಗಿರೋದು. ಮತ್ತೊಂದು ಕಡೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಮತ್ತು ಅವರ ಪತ್ನಿ ಅಳ್ತಿದ್ದಾರೆ, ಏನಾಯಿತು ಏನು ಅನ್ನೋ ಆತಂಕದಲ್ಲಿ. ಆದರೆ ಬಸವರಾಜ ಮತ್ತಿಮೂಡ್ ಅವರು ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಅವರ ಪತ್ನಿಗೆ ಯಾವ ರೀತಿ ಆತಂಕ ಇತ್ತು ಅಂತ ಹೇಳಿ. ಆ ಕ್ಷಣಕ್ಕೆ ಏನಾಯಿತು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಆದರೆ ಏನು ಎಡವಟ್ಟಾಯಿತು, ಯಾಕೆ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಅವರೇ ಕಾರ್ ಡ್ರೈವ್ ಮಾಡ್ತಾ ಇದ್ರಾ ಅಥವಾ ಡ್ರೈವರ್ ಇದ್ರಾ, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಿದೆ. ಎಷ್ಟೊತ್ತಿಗೆ ಘಟನೆ ಆಗಿದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಲಭ್ಯವಾಗಬೇಕಿದೆ. ಆದರೆ ಕೂದಲೆಳೆ ಅಂತರದಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಬಚಾವಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಎಷ್ಟೊತ್ತಿಗೆ ಆಗಿದ್ದು ಈ ಘಟನೆ, ಏನ್ ಕಾರಣ, ಎಷ್ಟು ಜನ ಪ್ರಯಾಣ ಬೆಳೆಸ್ತಾ ಇದ್ರು ಅಂತ ಕಾರ್ನಲ್ಲಿ? ಶಕುಂತಲಾ, ಅದೇನಂತಂದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 11:45 ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತದೆ. ಇವತ್ತು ಸಂಕ್ರಾಂತಿ ಹಿನ್ನೆಲೆ ಏನು ಅಂತಂದ್ರೆ ಶಾಸಕರು ಕ್ಷೇತ್ರದಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ರು. ಕ್ಷೇತ್ರದ ಏನು ಕಲಬುರಗಿ ಗ್ರಾಮೀಣ ಕ್ಷೇತ್ರ ಇದೆ, ಅವರು ಪ್ರತಿನಿಧಿಸತಕ್ಕಂಥ ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಆ ಮೇಲ್ನೋಟಕ್ಕೆ ಚಾಲಕನ ಅಜಾಗರೂಕತೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ನಿರ್ದಿಷ್ಟವಾದಂಥ ಕಾರಣ ಇನ್ನೂ ಗೊತ್ತಾಗಿಲ್ಲ. ಸದ್ಯ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತದೆ. ಕಾರ್ನಲ್ಲಿ
ಆಪ್ತ ಸಹಾಯಕರು ಮತ್ತು ಗನ್ಮ್ಯಾನ್ ಕೂಡ ಪ್ರಯಾಣ ಮಾಡ್ತಾ ಇದ್ರು ಮತ್ತು ಕೂದಲೆಳೆ ಅಂತರದಿಂದ ಸದ್ಯ ಶಾಸಕರು ಬಚಾವಾಗಿ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಶಕುಂತಲಾ. ಓಕೆ, ಧನ್ಯವಾದ ದತ್ತಾತ್ರೇಯ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸಣ್ಣ ಪುಟ್ಟ ಗಾಯಗಳಾಗಿದೆ, ಹಾಗಾಗಿ ಪ್ರಾಥಮಿಕವಾಗಿ ಏನು ಚಿಕಿತ್ಸೆಯನ್ನು ಪಡಿಬೇಕು ಆ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಅವರ ಜೊತೆಗೆ ಅವರ ಪತ್ನಿ ಕೂಡ ಇದ್ದಾರೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನು ಕೊಟ್ಟರು. ಕಾರ್ ಚಲಾಯಿಸ್ತಾ ಇದ್ದಾಗ ಏಕಾಏಕಿ ಸಡನ್ ಆಗಿ ಕಾರ್ ಪಲ್ಟಿ ಆಗಿದೆ, ಆದರೆ ಶಾಸಕರು ಬಚಾವ್ ಆಗಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಅವರಿಗೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. सर न्यू हो सर न्यू गाड़ी विजय विजय कैंप विजय ಆ ಟೇಬಲ್ ಬೇಡ ಏನೋ ಹೋಗಬೇಡಿ ಜಾಸ್ತಿ ಜನ